ಕರಾವಳಿ ಭಾಗದ ಸುದ್ದಿ ಆಯಿತು. ಇನ್ನು ಮೈಸೂರಿನಲ್ಲಿ ಏನಾಗ್ತಾ ಇದೆ ಅಂತ ನೋಡ್ತಾ ಹೋಗೋಣ. ಲೋಕಸಭಾ ಚುನಾವಣಾ ರಣಕಣ ಏನಿದೆ ಮೈಸೂರಿನಲ್ಲಿ ದಿನೇ ದಿನೇ ರಂಗೇರ್ತಾ ಇದೆ. ವರುಣಾ ಕ್ಷೇತ್ರದಲ್ಲೇ ಸಿದ್ದರಾಮಯ್ಯನವರಿಗೆ ಮಾಸ್ಟರ್ ಸ್ಟ್ರೋಕ್ ಆಗಿದೆ. ಮೈಸೂರು ಚಾಮರಾಜನಗರ ಈ ಕ್ಷೇತ್ರವನ್ನ ಸಿದ್ದರಾಮಯ್ಯ ಬಹಳ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ. ಅಲ್ಲಿ ಆಪರೇಷನ್ ಹಸ್ತ ಕೂಡ ಮಾಡಿದ್ದಾರೆ. ಈಗ ಸಿದ್ದರಾಮಯ್ಯನವರಿಗೆ ಒಂದು ಮಾಸ್ಟರ್ ಸ್ಟ್ರೋಕ್ ಆಗಿದೆ. ಸಿದ್ದರಾಮಯ್ಯನವರ ಏಟಿಗೆ ಎದುರೇಟನ್ನ ಕೊಟ್ಟಿದ್ದಾರೆ BY ವಿಜಯೇಂದ್ರ. ರಾಜ್ಯಾಧ್ಯಕ್ಷ ವಿಜಯೇಂದ್ರ ಸಿಎಂ ಸಿದ್ದರಾಮಯ್ಯನವರಿಗೆ ಎದುರೇಟ್ ಕೊಟ್ಟಿದ್ದಾರೆ. ಆಪರೇಷನ್ ಹಸ್ತಕ್ಕೆ ಆಪರೇಷನ್ ಕಮಲದ ಮುಖಾಂತರ ತಿರುಗೇಟನ್ನ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಆಪ್ತನಿಗೆ ಗಾಳ ಹಾಕಿದ್ದಾರೆ BY ವಿಜಯೇಂದ್ರ. ಆಪರೇಷನ್ ಹಸ್ತ ಮಾಡಿದ್ರು ಸಿಎಂ ಸಿದ್ದರಾಮಯ್ಯ ತಮ್ಮ ಕ್ಷೇತ್ರದಲ್ಲಿ. ಈಗ ಅದಕ್ಕೆ ಎದುರೇಟು ಎನ್ನುವ ಹಾಗೆ BY ವಿಜಯೇಂದ್ರ ಮತ್ತೊಂದು ಆಪರೇಷನ್ ಮಾಡಿದ್ದಾರೆ. ರಿವರ್ಸ್ ಆಪರೇಷನ್. ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಗುರುಪಾದ ಸ್ವಾಮಿ ಈಗ ಬಿಜೆಪಿ ತೆಕ್ಕೆಗೆ. ಇವತ್ತೇ ಗುರುಪಾದ ಸ್ವಾಮಿ ಮನೆಗೆ ಭೇಟಿ ಕೊಡ್ತಾರೆ ವಿಜಯೇಂದ್ರ. ವಿಜಯೇಂದ್ರ ಭೇಟಿಯ ಸಂದರ್ಭದಲ್ಲಿ ಕಾಂಗ್ರೆಸ್ ಅನ್ನ ತೊರೆದು ಕಮಲ ಹಿಡಿಯುವ ಸಾಧ್ಯತೆ ಇದೆ. ಗುರುಪಾದ ಸ್ವಾಮಿಯ ಜೊತೆಗೆ 5ಕ್ಕೂ ಹೆಚ್ಚು ಕಾಂಗ್ರೆಸ್ನ ಪ್ರಮುಖರು ಬಿಜೆಪಿ ಸೇರ್ಪಡೆ ಆಗ್ತಾರೆ ಅನ್ನೋ ಮಾಹಿತಿಗಳು ಕೂಡ ಸಿಗ್ತಾ ಇದೆ. ವರುಣದ ವೀರಶೈವ ಲಿಂಗಾಯತ ಮುಖಂಡ ಗುರುಪಾದ ಸ್ವಾಮಿ 45 ವರ್ಷಗಳಿಂದಲೂ ಕೂಡ ಸಿದ್ದರಾಮಯ್ಯನವರ ಜೊತೆಗಿದ್ರು. ಸಿದ್ದರಾಮಯ್ಯನವರಿಗೆ ಬಹಳ ಆಪ್ತರಾಗಿದ್ದಾರೆ ಗುರುಪಾದ ಸ್ವಾಮಿ. ಈಗ ವರುಣಾದಲ್ಲಿ ಕಾಂಗ್ರೆಸ್ ಗೆಲುವಿಗೆ ಕಾಣಿಕೆಯನ್ನ ಕೂಡ ನೀಡಿದ್ರು ಗುರುಪಾದ ಸ್ವಾಮಿ. ಈಗ ಕಾಂಗ್ರೆಸ್ನಿಂದ ಬೇಸರಗೊಂಡಿದ್ದಾರೆ, ಸಿದ್ದರಾಮಯ್ಯನವರಿಂದ ಮುನಿಸ್ಕೊಂಡಿದ್ದಾರೆ. ಹಾಗಾಗಿ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆ ಆಗೋದಿಕ್ಕೆ ಮುಂದಾಗಿದ್ದಾರೆ. ಕೇವಲ ಗುರುಪಾದ ಸ್ವಾಮಿ ಮಾತ್ರ ಅಲ್ಲ, ಅವರ ಜೊತೆಗೆ ಇನ್ನೂ 5 ಜನ ಪ್ರಮುಖರು ಬಿಜೆಪಿ ಸೇರ್ಪಡೆ ಆಗ್ತಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಧುಸೂದನ್ ಸಂಪರ್ಕದಲ್ಲಿದ್ದಾರೆ. ಮಧುಸೂದನ್, ಸಿಎಂ ಸಿದ್ದರಾಮಯ್ಯನವರು ಬಿಜೆಪಿಗೆ ಶಾಕ್ ಕೊಡೋದಕ್ಕೆ ಅಲ್ಲಿ ಆಪರೇಷನ್ ಹಸ್ತ ಮಾಡಿದ್ರು. ಆದ್ರೆ ಈಗ ನೋಡಿದ್ರೆ ಆಪರೇಷನ್ ಕಮಲ ಆಗಿದೆ. ಅದು ಕೂಡ ಯಾರು ಅಂತ ನೋಡಿದ್ರೆ ಮುಖ್ಯಮಂತ್ರಿಗಳ ಆಪ್ತರಾದಂತಹ ಗುರುಪಾದ ಸ್ವಾಮಿ ಅವರ ಬಿಜೆಪಿ ಎಂಟ್ರಿ ಅಲ್ಲಿ ಯಾವ ರೀತಿ ಬಿಜೆಪಿಗೆ ಲಾಭ ಆಗತ್ತೆ, ಕಾಂಗ್ರೆಸ್ಗೆ ಯಾವ ರೀತಿ ಹೊಡೆತ ಬೀಳುತ್ತೆ? ಯಾಕಂದ್ರೆ ಆ ಭಾಗದ ಪ್ರಮುಖರು ಗುರುಪಾದ ಸ್ವಾಮಿ. ಖಂಡಿತವಾಗ್ಲೂ ಕೂಡ ಗುರುಪಾದ ಸ್ವಾಮಿ ಅವರು ಬಿಜೆಪಿಗೆ ಸೇರ್ಪಡೆ ಆಗೋದ್ರ ಮೂಲಕವಾಗಿ ಬಿಜೆಪಿಗೆ ಒಂದಷ್ಟು ಬಲ ಬಂದೇ ಬರುತ್ತೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನಗಳಿಲ್ಲ. ಯಾಕಂತ ಹೇಳಿದ್ರೆ ಗುರುಪಾದ ಸ್ವಾಮಿ ಅವರು ಈ ಮೈಸೂರು ಭಾಗದಲ್ಲಿರ್ತಕ್ಕಂಥ ವೀರಶೈವ ಲಿಂಗಾಯತರಲ್ಲಿ ಪ್ರಮುಖವಾದ ಮುಖಂಡರಾಗಿರ್ತಕ್ಕಂಥದ್ದು. ಅದು ಅಲ್ಲದೆ ವರ್ಣ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿ ಏನಿದೆ ಆ ವ್ಯಾಪ್ತಿನಲ್ಲಿ ಸಿದ್ದರಾಮಯ್ಯನವರ ಸತತವಾಗಿ ಬೆಂಬಲಿಸಿಕೊಂಡೇ ಬಂದಿರತಕ್ಕಂಥದ್ದು ನಾವು ಗಮನಿಸ್ಬೋದು. ವರ್ಣ ವಿಧಾನಸಭಾ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯನವರ ಕುಟುಂಬವೂ ಕೂಡ ಸತತವಾಗಿ ಗೆಲುವನ್ನು ಸಾಧಿಸ್ತಾ ಬರ್ತಾ ಇರ್ತಕ್ಕಂಥದ್ದು. ಅಲ್ಲೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ವೀರಶೈವ ಲಿಂಗಾಯತ ಮುಖಂಡರ ಅಂದರೆ ಮತಗಳಿರ್ತಕ್ಕಂಥದ್ದು. ಇಂತಹ ಮತಗಳ ಮೇಲೆ ಒಂದಷ್ಟು ಹೋಲ್ಡನ್ನು ಇಟ್ಟಿರ್ತಕ್ಕಂಥ ನಾಯಕರೇನಿದ್ದಾರೆ ಆ ನಾಯಕರನ್ನು ಈಗ ಕಾಂಗ್ರೆಸ್ನನ್ನು ಬಿಡಿಸಿ ಬಿಜೆಪಿಗೆ ಸೇರಿಸಿಕೊಳ್ಳುವಲ್ಲಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಸಫಲರಾಗಿರ್ತಕ್ಕಂಥದ್ದು. ಒಂದು ಕಡೆ ಲೋಕಸಭಾ ಚುನಾವಣೆ ಆರಂಭ ಆಗ್ತಾ ಇದ್ದಂತೆ ಕೂಡ ಸಿದ್ದರಾಮಯ್ಯನವರು ಕ್ಷೇತ್ರದಲ್ಲೇ 3-4 ದಿನಗಳು ಉಳ್ಕೊಂಡು ಇಲ್ಲಿ ಆಪರೇಷನ್ ಹಸ್ತವನ್ನ ಮಾಡಿ ಬಿಜೆಪಿಯಿಂದ ಸಾಕಷ್ಟು ಜನರನ್ನ ಸೆಳೆಯುವಂಥ ಕೆಲಸವನ್ನ ಮಾಡ್ತಿದ್ರು. ಇದಕ್ಕೆ JDS ಇಂದನೂ ಕೂಡ ಒಂದಷ್ಟು ಜನರನ್ನ ಸೆಳೆದಿದ್ರು ಕೂಡ. ಆದರೆ ಅದಕ್ಕೆ ಈಗ ರಿವರ್ಸ್ ಆಗಿ ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ BY ವಿಜಯೇಂದ್ರ ಅವರು ರಿವರ್ಸ್ ಆಪರೇಷನ್ ಅನ್ನ ಮಾಡಿರ್ತಕ್ಕಂಥದ್ದು. ಸಿದ್ದರಾಮಯ್ಯನವರ ಮಗ್ಗಲಲ್ಲೇ ಇರ್ತಕ್ಕಂತಹ ವೀರಶೈವ ಲಿಂಗಾಯತ ಮುಖಂಡರೇನಿದ್ದಾರೆ ಅವರನ್ನ ಸೆಳೆಯುವಂಥ ಕೆಲಸವನ್ನ ಕೂಡ ಮಾಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ಬೋದು. ಗುರುಪಾದ ಸ್ವಾಮಿ ಅವರ ಮನೆಗೆ ಇವತ್ತೇ ವಿಜಯೇಂದ್ರ ಅವರು ಭೇಟಿ ಕೊಡ್ತಾರೆ. ಇವತ್ತು ಸಂಜೆ 4 ಗಂಟೆಗೆ ಭೇಟಿ ಕೊಟ್ಟು ಅಲ್ಲೇ ಅಧಿಕೃತವಾಗಿ ಅವ್ರನ್ನ ಪಕ್ಷಕ್ಕೆ ಸೇರಿಸ್ಕೊಳ್ಳುವಂಥ ಕೆಲಸವನ್ನ ಕೂಡ ಮಾಡ್ತಾರೆ. ಇಲ್ಲಿ ಕೇವಲ ಗುರುಪಾದ ಸ್ವಾಮಿ ಮಾತ್ರ ಬರುವಂಥದ್ದಲ್ಲ, ಅವರ ಜೊತೆಗೆ ಕೂಡ ಮತ್ತಷ್ಟು ವೀರಶೈವ ಲಿಂಗಾಯತ ಮುಖಂಡರನ್ನ ಕೂಡ ಕರ್ಕೊಂಡು ಬರ್ತಾರೆ. ಇದರಿಂದ ಚಾಮರಾಜನಗರ ಇರ್ಬೋದು ಮತ್ತೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ಇರ್ಬೋದು, ಅಲ್ಲಿ ಒಂದಷ್ಟು ವೀರಶೈವ ಲಿಂಗಾಯತ ಮತಗಳನ್ನು ಬಿಜೆಪಿಗೆ ಸೆಳ್ಕೊಳ್ಳುವಂಥ ನಿಟ್ಟಿನಲ್ಲಿ ಹೆಚ್ಚು ಅನುಕೂಲ ಆಗುತ್ತೆ. ಇದು ಖಂಡಿತವಾಗ್ಲೂ ಕೂಡ ಏನು ಟಿ ನರಸೀಪುರ ಇರ್ಬೋದು, ನಂಜನಗೂಡು ಇರ್ಬೋದು, ಮೈಸೂರು ತಾಲೂಕು ಇರ್ಬೋದು, ವರ್ಣ ಕ್ಷೇತ್ರ, ಈ ರೀತಿಯಾಗಿ ಚಾಮರಾಜನಗರದ 3-4 ವಿಧಾನಸಭಾ ಕ್ಷೇತ್ರಗಳಿರ್ಬೋದು, ಈ ಕ್ಷೇತ್ರಗಳಲ್ಲಿ ಒಂದಷ್ಟು ಲಿಂಗಾಯತ ಮತಗಳನ್ನು ಸೆಳ್ಕೊಳ್ಳಿಕ್ಕೆ ವಿಜಯೇಂದ್ರ ಅವರು ಮಾಡಿರ್ತಕ್ಕಂಥ ಈ ಒಂದು ಆಪರೇಷನ್ ಏನಿದೆ ಅದು ಹೆಚ್ಚು ಅನುಕೂಲ ಆಗುತ್ತೆ ಅನ್ನೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಶ್ವೇತಾ, ಎಸ್ ಮಧು, ಈಗ ಈ ಎಲ್ಲ ನಾಯಕರು ಪ್ರಮುಖರೇ, ಜೊತೆಗೆ ಸಿದ್ದರಾಮಯ್ಯನವರಿಗೆ ಆಪ್ತರೇ ಆಗಿದ್ದಾರೆ. ಸೊ ಅವ್ರಿಗೆ ಏನು ಮುನಿಸಂತೆ ಪಕ್ಷ ತೊರೆಯೋದಕ್ಕೆ? ಜೊತೆಗೆ ಈಗ ಬಿಜೆಪಿಗೆ ಬರ್ತಾ ಇರೋದ್ರಿಂದ ಏನಾದರೂ ಷರತ್ತುಗಳನ್ನು ಹಾಕಿದ್ದಾರಾ? ಇದ್ರ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ?
ಇಲ್ಲಿ ಗುರುಪಾದ ಸ್ವಾಮಿ ಅವರು ಸುಮಾರು 45 ವರ್ಷಗಳಿಂದ ಕಾಂಗ್ರೆಸ್ನಲ್ಲೇ ಇದ್ದಾರೆ. ಕಾಂಗ್ರೆಸ್ನಲ್ಲಿ ವರುಣಾ ವಿಧಾನಸಭಾ ಕ್ಷೇತ್ರ ಸೃಷ್ಟಿಯಾಗೋದಕ್ಕಿಂತ ಮುಂಚಿತವಾಗಿಯೂ ಕೂಡ ಅವರು ಕಾಂಗ್ರೆಸ್ನಲ್ಲೇ ಇದ್ದಂಥವ್ರು. ಜೊತೆಗೆ ಸಿದ್ದರಾಮಯ್ಯನವರು ಕಾಂಗ್ರೆಸ್ಗೆ ಬಂದಾದ ಸಂದರ್ಭದಲ್ಲೂ ಕೂಡ ಅಲ್ಲಿಂದನೂ ಕೂಡ ಸಿದ್ದರಾಮಯ್ಯನವರ ಸಪೋರ್ಟ್ ಮಾಡಿಕೊಂಡು ಬಂದರು. ಅಧಿಕಾರ ಇರಲಿಲ್ಲ ಆ ಸಂದರ್ಭದಲ್ಲಿ ನಾವು ಜವಾಬ್ದಾರಿಯನ್ನು ತೆಗೆದುಕೊಂಡು ಪಕ್ಷವನ್ನು ಅಧಿಕಾರಕ್ಕೆ ತರುವಂಥ ಕೆಲಸವನ್ನು ಮಾಡೋದು. ಆದರೆ ಪಕ್ಷ ಅಧಿಕಾರಕ್ಕೆ ಬಂದಾದ ನಂತರದಲ್ಲೂ ಕೂಡ ಕೇವಲ ದುಡಿಲಿಕ್ಕಷ್ಟೇ ಕೂಡ ನಮ್ಮ ಸಮುದಾಯಕ್ಕೆ ಹೇಳ್ತಾರೆ. ಹಾಗಾಗಿ ಈ ಸಂದರ್ಭದಲ್ಲೂ ಕೂಡ ಯಾವುದೇ ರೀತಿಯಾದಂಥ ಒಂದು ಹುದ್ದೆಗಳು ಸಿಗದೇ ಇರ್ತಕ್ಕಂಥದ್ದು ಸಹಜವಾಗಿ ಕೂಡ ಅವರಿಗೆ ಮುನ್ಸಿಗೆ ಕಾರಣ ಆಗುತ್ತೆ. ಯಾಕಂತೇಳಿದ್ರೆ ಏನು ವಿಧಾನಸಭಾ ಚುನಾವಣೆ ಇತ್ತು ಆವಾಗ KR ಕ್ಷೇತ್ರದಿಂದ ಕೂಡ ಅವರು ಟಿಕೆಟ್ ಆಕಾಂಕ್ಷಿ ಆಗಿದ್ದರು. ಅದೇ ರೀತಿಯಾಗಿ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಅವರು ಕಾಂಗ್ರೆಸ್ ಟಿಕೆಟ್ನ ಆಕಾಂಕ್ಷಿ ಆಗಿದ್ದಂಥವ್ರು. ಯಾವಾಗ ಎರಡೂ ಕೂಡ ಪದವಿಗಳು ಅಂದರೆ ಎರಡೂ ಅವಕಾಶಗಳು ಕೂಡ ತಪ್ಪುದು ಸಹಜವಾಗಿ ಕೂಡ ಅವರಿಗೆ ಬೇಜಾರಿರ್ತಕ್ಕಂಥದ್ದು. ಇದೇ ಮುನ್ಸು ಅಂದರೆ ಪಕ್ಷದಲ್ಲಿ ಅಂದರೆ ಕಾಂಗ್ರೆಸ್ ಪಕ್ಷದಲ್ಲಿ ಮೈಸೂರು ಭಾಗದಲ್ಲಿ ವೀರಶೈವ ಲಿಂಗಾಯತರನ್ನು ಕಡೆಗಣಿಸಲಾಗ್ತಾ ಇದೆ. ಇಲ್ಲಿ ಕೇವಲ ದುಡ್ಸ್ಕೊಳ್ಳಾಗ್ತಾ ಇದೆ, ಪದವಿಗಳನ್ನು ಕೊಡ್ತಿಲ್ಲ ಅನ್ನೋ ಒಂದು ಮಾಹಿತಿಯನ್ನು ಅಂದರೆ ಬೇಸರವನ್ನು ಇಟ್ಕೊಂಡು ಈಗ ಅವರು BJPಗೆ ಬಂದಿರತಕ್ಕಂಥದ್ದು. ಸದ್ಯಕ್ಕೆ BJPಗೆ ಈಗ ಅಧಿಕಾರ ಇಲ್ಲ, ಬಂದಿದ್ದೀವಿ, ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಸೂಕ್ತ ಸ್ಥಾನಮಾನವನ್ನು ಕೊಡ್ತೀನಿ ಅನ್ನೋ ಒಂದು ಭರವಸೆ ಬಂದಿರೋ ಕಾರಣಕ್ಕಾಗಿಯೇ ಕೂಡ ನಾನು BJPಯನ್ನು ಸೇರ್ತೀನಿ ಅಂತೇಳಿ ಅವರು ನಮಗೆ ಮಾಹಿತಿಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಹೇಳೋದಾದರೆ ಸಿದ್ದರಾಮಯ್ಯನವರು ವೀರಶೈವ ಲಿಂಗಾಯತ ಮುಖಂಡರನ್ನು ದುಡ್ಸ್ಕೊಳ್ತಿದ್ದಾರೆ, ಅವರಿಗೆ ಅಧಿಕಾರವನ್ನು ಕೊಡ್ತಿಲ್ಲ ಅನ್ನೋ ಒಂದು ಬೇಸರವನ್ನು ಮುಂದಿಟ್ಕೊಂಡು ಗುರುಪಾದ ಸ್ವಾಮಿ ಅವರು ಕಾಂಗ್ರೆಸ್ ಅನ್ನು ತೊರೆದು BJPಗೆ ಸೇರ್ತಾ ಇರ್ತಕ್ಕಂಥದ್ದು. ಶ್ವೇತಾ, ಎಸ್, ಥ್ಯಾಂಕ್ ಯು ಮಧುಸೂದನ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.